ನಮಸ್ಕಾರ. ಪದೇ ಪದೇ ಗಂಡನನ್ನು ಹೆಂಡತಿಯನ್ನು ಬೈಯುವ ರಾಶಿ ನಕ್ಷತ್ರಗಳು ಖಂಡಿತವಾಗ್ಲೂ ಅಟ್ಲೀಸ್ಟ್ ಮನಸ್ಸಿನಲ್ಲನ್ನಾದರೂ ನೀವು ಬೈಕೊಂಡಿರ್ತೀರ. ಎಂಥ ಗಂಡನ ಮಾಡ್ಕೊಂಬಿಟ್ನಪ್ಪ, ಎಂಥ ಹೆಂಡತಿನ ಮಾಡ್ಕೊಂಬಿಟ್ನಪ್ಪ ಅಂತ. ಖಂಡಿತವಾಗ್ಲೂ ಮನೆಯಲ್ಲಿ ಪದೇ ಪದೇ ಈ ಮಾತು ಅಂತಲೇ ಇರ್ತೀರ, ಬೈತಾನೆ ಇರ್ತೀರ. ಅಟ್ಲೀಸ್ಟ್ ಓಪನ್ನಾಗಿ ಹೇಳಿಲ್ಲ ಅಂದರೂ ಮನಸ್ಸಿನಲ್ಲಂತೂ ಬೈಕೊಂಡಿರ್ತೀರ. ಅಫ್ಕೋರ್ಸ್ ಓಪನ್ನಾಗೂ ಬೈಕೊತೀರ, ಅದರಲ್ಲೇನು ಮುಲಾಜೇ ಇಲ್ಲ. ಯಾವ್ಯಾವಪ್ಪ ಅವು ರಾಶಿ ನಕ್ಷತ್ರಗಳು ಅಂತಂದರೆ, ಮೀನರಾಶಿ ರೇವತಿ ನಕ್ಷತ್ರ, ಮೇಷರಾಶಿ ಅಶ್ವಿನಿ ನಕ್ಷತ್ರ, ವೃಷಭ ರಾಶಿ ಕೃತಿಕಾ ನಕ್ಷತ್ರ, ಮಿಥುನ ರಾಶಿ ಆರಿದ್ರ್ಯ ನಕ್ಷತ್ರ, ಸಿಂಹ ರಾಶಿ ಪುಬ್ಬ ನಕ್ಷತ್ರ, ಸಿಂಹ ರಾಶಿ ಪೂರ್ವ ಪಾಲ್ಗುಣಿ ನಕ್ಷತ್ರ, ಸಿಂಹ ರಾಶಿ ಮಘ ನಕ್ಷತ್ರ, ಕನ್ಯಾ ರಾಶಿ ಚಿತ್ತಾ ನಕ್ಷತ್ರ, ತುಲಾ ರಾಶಿ ಚಿತ್ತಾ ನಕ್ಷತ್ರ, ವೃಶ್ಚಿಕ ರಾಶಿ ಅನುರಾಧ ನಕ್ಷತ್ರ, ಮಕರ ರಾಶಿ ಶ್ರವಣ, ಮಕರ ರಾಶಿ ಉತ್ತರಾಷಾಢ, ಮಕರ ರಾಶಿ ಧನಿಷ್ಠ ನಕ್ಷತ್ರದವರು ಖಂಡಿತವಾಗ್ಲೂ ನೀವು ವಿಡಿಯೋ ನೋಡ್ತಿದ್ರೆ ಕರೆಕ್ಟಾಗಿ ಹೇಳ್ತಿದ್ರೆ ಗುರುಗಳೇ ಅಂತ ನೀವು ಖಂಡಿತವಾಗ್ಲೂ ಹೇಳ್ತೀರಾ, ಲೈಕ್ ಮಾಡೇ ಮಾಡ್ತೀರಾ. 100ಕ್ಕೆ 75% ಆಫ್ ದಿ ಪೀಪಲ್ಸ್ ಖಂಡಿತವಾಗ್ಲೂ ಎಸ್ ಲೈಕ್ ಮಾಡೇ ಮಾಡ್ತೀರಾ ವಿಡಿಯೋನ. ಯಾಕೆಂದರೆ ಯಾಕನ್ನ ಈ ಗಂಡನ ಮದುವೆ ಮಾಡ್ಕೊಂಬಿಟ್ಟೆ ದೇವರು, ಯಾಕನ್ನ ಕೊಟ್ಬಿಟ್ಟಪ್ಪ ಈ ಗಂಡನ್ನ, ಯಾಕನ್ನ ಕೊಟ್ಬಿಟ್ಟಪ್ಪ ಈ ಹೆಂಡ್ತಿನ, ಶಿವ ರಾಮ ರಾಮ, ಅಬ್ಬಬ್ಬಾ ಸಾಕಾಗಿ ಹೋಗ್ಬಿಟ್ಟಿದೆ ನನಗೆ ಇವ್ರ ಕಾಲದಲ್ಲಿ ಎಣಗಿ 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 ಸಾಕಾಗ್ಬಿಟ್ಟೈತೆ ಭಗವಂತ ಅಂತ ಎಷ್ಟು ಸರಿ ದೇವ್ರನ್ನ ಭಜನೆ ಮಾಡಿರ್ತೀರೋ, ಎಷ್ಟು ಸರಿ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿರ್ತೀರೋ. ಖಂಡಿತವಾಗ್ಲೂ ಹಂಗೆ ಜಗಳ ಆಡಿರ್ತೀರ, ವಿಪರೀತ ಜಗಳ ಆಡಿರ್ತೀರ. ಅದೇ ರೀತಿ ಪ್ರೀತಿ ಬಂದರೆ ಸಿಕ್ಕಾಬಟ್ಟೆ ಪ್ರೀತಿ ಮಾಡಿರ್ತೀರ. ಏನಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ದೆ ಚೆನ್ನಾಗಿದ್ದಾಗ, ಖುಷಿ ಪಟ್ಟಾಗ ಅದನ್ನು ಮಾಡೋಣ ಇದನ್ನು ಮಾಡೋಣ ಅಂತಲೇ ಇರ್ತೀರ. ಬಟ್ ಬೈಕಣದಂತೂ ಬಿಡಲ್ಲ. ನೋಡು, ನಾನು ಏನು ಮಾಡಿದರೂ ಇಷ್ಟೇ ನಿನಗೆ, ಇನ್ನೂ ಎಷ್ಟು ಮಾಡಬೇಕು, ಇನ್ನೂ ಹೆಂಗಿರಬೇಕು ಅಂತ. ನನ್ನ ಮೇಲೆ ಪ್ರೀತಿ ಇಲ್ಲ ನಿನಗೆ, ನನ್ನ ಮೇಲೆ ಕೇರ್ ಮಾಡಲ್ಲ ನೀನು, ಟೈಮ್ ಕೊಡಲ್ಲ ನನಗೆ ಅಂತ ಮನೆಯಲ್ಲಿ ಎಷ್ಟು ಅಂತ ಕೆಲಸ ಮಾಡ್ಬೇಕು ನಾನೇನು ಮಿಷಿನ್ನ ಕೆಲಸ ಮಾಡಲಿಕ್ಕೆ ಅಲ್ವಾ? ನನಗೂ ಮನಸ್ಸಿದೆ ತಾನೇ, ನನಗೂ ನೋವಾಗುತ್ತೆ ಅಂತ ನೀವು ಹೇಳ್ತಾನೇ ಇರ್ತೀರಾ. ಅರ್ಥ ಆಯ್ತಾ? ಖಂಡಿತವಾಗ್ಲೂ ಅಷ್ಟೇ ಬೈಕೊಂಡಿರ್ತೀರ ಗಂಡನ್ನ, ಮನಸ್ಸಿನಲ್ಲಾದರೂ ಬೈಕೊಂಡಿರ್ತೀರ, ಇಲ್ಲ ಅಂದರೆ ಓಪನ್ನಾಗಿ ಖಂಡಿತವಾಗ್ಲೂ ಬೈದಿರ್ತೀರ. ಯಾಕಪ್ಪ ಭಗವಂತ ಇಂಥ ಗಂಡನ ಕೊಟ್ಟುಬಿಟ್ಟೆ, ಇಂಥ ಹೆಂಡತಿನ ಕೊಟ್ಟುಬಿಟ್ಟೆ ಅಂತ ನೊಂದ್ಕಂತಿರ್ತೀರ. ನಿಮ್ಮ ತಾಯಿ ಕಾಲದಲ್ಲಿ ನನಗೆ ಸಾಕಾಗ್ಬಿಟ್ಟೈತಿ, ನಿನ್ನ ತಂಗಿ ಕಾಲದಲ್ಲಿ ಸಾಕಾಗ್ಬಿಟ್ಟೈತೆ ನನಗೆ, ನಾನು ಆದರೂ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿದ್ದೀನಿ, ಎಷ್ಟು ಅಂತ ಅಡ್ಜಸ್ಟ್ ಮಾಡ್ಕೊಂಡು ಹೋಗಲಿ, ನನಗೆ ಚುಚ್ಚಿ ಮಾತಾಡ್ತಾರೆ, ಹಂಗಂತಾರೆ ಹಿಂಗಂತಾರೆ ಅಂತ. ಖಂಡಿತವಾಗ್ಲೂ ಈ ಮಾತುಗಳು, ಇವೆಲ್ಲ ಪ್ರಸ್ತಾಪಗಳು ಈ ರಾಶಿ ನಕ್ಷತ್ರದವರಿಗೆ 100ಕ್ಕೆ 75% ಆಫ್ ದಿ ಪೀಪಲ್ಸ್ಗೆ ಖಂಡಿತವಾಗ್ಲೂ ಬಂದಿರುತ್ತೆ. ನಮಸ್ಕಾರ.